ಅಮಿಚೂರು ಜುಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ 28ರವರೆಗೆ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಜುಡೋ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ರಾಜ್ಯ ಅಮಿಚೂರು ಜುಡೋ ಅಸೋಸಿಯೇಷನ್ ಅಧ್ಯಕ್ಷ ಅಭಿಜಿತ್ ಹಾಗೂ ಡಾಕ್ಟರ್ ಸೊನಾಲಿ ಸೋನೋಬತ್ ಹೇಳಿದರು. ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ಜುಡೋ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜುಡೋದಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಹಾಗೂ ತರಬೇತಿದಾರರಿಗೆ ಉಚಿತ ವಸತಿ, ಊಟ ಸೇರಿದಂತೆ ಇನ್ನಿತರ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾವೇನು ಮಾಡಿದ್ರು, ಇದು ಜುಡೋಗೆ ಆಲ್ ಕರ್ನಾಟಕದಲ್ಲಿ ಹಂಗೆ ಡೆವಲಪ್ ಮಾಡಬೇಕು ಅದು ವಿಚಾರ ಮಾಡಿದ್ರು. ಎಲ್ಲ ಸಂಘಟನೆ ನಾವು ಡಿಸ್ಕಸ್ ಮಾಡಿದ್ರು. ಏನಾಗ್ತಾ ಇದೆ, ಯಾಕೆ ಡೆವಲಪ್ ಆಗ್ತಾ ಇಲ್ಲ ಬೇರೆ ಡಿಸ್ಟಿಕಲ್ಲಿ ವಿಚಾರ ಮಾಡಿ ಒಂದು ಕರ್ನಾಟಕ ಅಮೇಚೂರ್ ಜುಡೋ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ರು. ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಬಗ್ಗೆ ನಾವು ವಿಚಾರ ಮಾಡಿ ಫಸ್ಟ್ ಓಪನ್ ಸ್ಟೇಟ್ ಜುಡೋ ಚಾಂಪಿಯನ್ಶಿಪ್ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಮಾಡಲಿಕ್ಕೆ ಉದ್ದೇಶ ಮ್ಯಾಕ್ಸಿಮಮ್ ಡಿಸ್ಟಿಕ್ ಸುಮಾರು 20 ಡಿಸ್ಟಿಕ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮೊದಲೇ 2 and 3 ಡಿಸ್ಟಿಕ್ ಬರೀ ಪಾರ್ಟಿಸಿಪೇಟ್, ಬೆಳಗಾವಿ ಸ್ಪೋರ್ಟ್ಸ್ ಹಾಸ್ಟೆಲ್ और ಸಾಯಿ ಹಾಸ್ಟೆಲ್, ಬೇರೆ ಆಲ್ ಡಿಸ್ಟಿಕ್ ಬ್ಲೈಂಡ್. ಅದೀಗ ನಾವು ಎಲ್ಲ ಡಿಸ್ಟಿಕಲ್ಲಿ ನಮ್ಮ ಕೋಚೇಜ್, ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಕೋಚೇಜ್ ಇದೆ. ಅವರು ಸ್ವಂತ ಹೋಗಿ 10 days 15 days ಕ್ಯಾಂಪ್ ಮಾಡಿದರು, ಹುಡುಗರಿಗೆ ಟ್ರೈನ್ ಮಾಡಿದರು, ಆಲ್ ಡಿಸ್ಟಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಆ ಡಿಸ್ಟಿಕ್ಕಿಂದ ಇವತ್ತು 20 ಡಿಸ್ಟಿಕ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಸುಮಾರು 500 to 600 ಹುಡುಗರು ರಿಜಿಸ್ಟರ್ಡ್ ಆಯಿತು. ಇನ್ನು ಟೈಮ್ ಇದೆ. ಸುಮಾರು 700-800 ಹುಡುಗರು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಇದೆ. ಇಲ್ಲಿ ಬೆಳಗಾಮಲ್ಲಿ ನಾವು ಮೊದಲೇ ಕೆಲಸ ಮಾಡಿದ್ದು ಏಷಿಯನ್ ಗೇಮ್ಸ್, ನೆಕ್ಸ್ಟ್ ಒಲಿಂಪಿಕ್. ಆ ಥರ ಇಲ್ಲಿ ಪೊಟೆನ್ಷಿಯಲ್ ಇದೆ ಹುಡುಗರು ಕಡೆ. ಒಲಿಂಪಿಕ್ ಮೆಡಲ್ ನಾವು ಇಲ್ಲಿ ಬೆಳಗಾವಿಯಿಂದ ಆಗಬೇಕು. ವರ್ಲ್ಡ್ ಕ್ಲಾಸ್ ಫ್ಯಾಸಿಲಿಟಿ ಇದೆ. ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದು ಎಲ್ಲ ನಾವು ಈಗ ಡಿಸ್ಕಸ್ ಮಾಡಿದ್ರು. ಆ ಥರ ಪ್ಲಾನ್ ಮಾಡ್ತೀನಿ. ಡಾಕ್ಟರ್ ಸೊನಾಲಿ ಸೋನೋಬತ್ ಮಾತನಾಡಿ, ಅಮಿಚೂರು ಜುಡೋ ಅಸೋಸಿಯೇಷನ್ ಇತ್ತೀಚೆಗೆ ಬೆಳೆದ ಸಂಸ್ಥೆ. ನಮ್ಮ ಸಂಸ್ಥೆಯಿಂದ ಜುಡೋ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದೇವೆ. ಈ ರೀತಿ ಚಾಂಪಿಯನ್ಶಿಪ್ ಆಗಿರಲಿಲ್ಲ. ಎಲ್ಲರಿಗೂ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಆಹ್ವಾನ ಮಾಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.